ಮೇ ಬಿ ಇನ್ನೊಂದು 2 ದಿನದಲ್ಲಿ ರಾಮ್ ಸರ್ ಆಫೀಸಿಗೆ ಬರ್ಬೋದು. ಅವ್ರು ಬರೋಷ್ಟರಲ್ಲಿ ನಾನು ಈ ವರ್ಕ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಸರಿ, ಹಾಗಾದ್ರೆ ನೀನು ನಿನ್ನ ಆಫೀಸ್ ಕೆಲಸ ಮುಗಿಸ್ಕೋ, ಆಮೇಲೆ ನಾವ್ ಯಾವಾಗಾದ್ರೂ ಮೀಟ್ ಮಾಡೋಣ, ಓಕೆನಾ? ಶೋರ್. ನನಗಾದ್ರೂ ಇವಾಗ ನಿನ್ನ ಬಿಟ್ರೆ ಯಾರಿದಾರೆ ಹೇಳು? ನನ್ನ ಎಲ್ಲ ವಿಷಯಗಳನ್ನೂ ಹೇಳ್ಕೊಳಕ್ಕೆ ಇರೋ ಏಕೈಕ ವ್ಯಕ್ತಿ ಅಂದ್ರೆ ಅದ್ ನೀನೇ ಅಲ್ವಾ? ಸರ್ಸು, ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ನೋ, ವಿಶ್ವಾಸ ಇಟ್ಟಿದ್ನೋ, ಅದೇ ಥರ ಇನ್ನೊಬ್ರ ಮೇಲೂ ಇಟ್ಟಿದ್ದೆ. ಎಲ್ಲದನ್ನು ಶೇರ್ ಮಾಡ್ತಾ ಇದ್ದೆ. ಆದ್ರೆ ಆ ಇಡಿಯಟ್ ಅದಕ್ಕೆಲ್ಲ ಮಸಿ ಬೆಳೆದು ನನ್ನ ಬೆನ್ನಿಗೆ ಚೂರಿ ಚುಚ್ಚಿಬಿಟ್ಟ. ಸರಿ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಎಸ್, ಏನು ಬಂದಿದ್ದು? ಮೇಡಮ್, ಈ ಫೈಲ್ ಕೊಡಬೇಕಿತ್ತು. ನೀವು ಕರೆಕ್ಷನ್ ಮಾಡಕ್ಕೆ ಹೇಳಿದ್ರಲ್ಲ, ಎಲ್ಲ ಮಾಡಿದ್ದೀನಿ. ಓಕೆ, ಇಟ್ಬಿಟ್ಟು ಹೋಗಿ, ನಾನು ಆಮೇಲೆ ಚೆಕ್ ಮಾಡ್ತೀನಿ. ಒಂದು ವಿಷಯ, ಇನ್ನೊಂದ್ಸಲ ಫೈಲ್ಗಳನ್ನ ನೀವೇ ತಂದ್ಕೊಡ್ಬೇಕು ಅಂತ ಏನಿಲ್ಲ. ಆ ಕೆಲಸಕ್ಕೆ ಅಂತ ಬೇರೆಯವರು ಇದ್ದಾರೆ, ಅವ್ರ ಹತ್ರ ಕೊಟ್ಟು ಕಳಿಸಿ ಸಾಕು. ಓಕೆ ಮೇಡಮ್. ಹಲೋ, ಒನ್ ಮೋರ್ ಥಿಂಗ್. ನನ್ನ ಕ್ಯಾಬಿನ್ಗೂ ಬರೋಕ್ಕೆ ಮುಂಚೆ ಡೋರ್ನ ನಾಕ್ ಮಾಡ್ಕೊಂಡು ಬರಬೇಕು ಅಂತ ತುಂಬ ಸಲ ಹೇಳಿದ್ದೀನಿ. ಹಾಗೆ ಗೂಳಿ ಥರ ನುಗ್ಗದಲ್ಲ, ಅದನ್ನು ಕಾಮನ್ ಸೆನ್ಸ್ ಅಂತಾರೆ, ಗೊತ್ತಾಯ್ತಾ? ಇನ್ನೊಂದು ವಿಷಯ, ನಿಮಗೆ ಏನು ಕೆಲಸ ಕೊಟ್ಟಿದ್ದೀವೋ ಅದ್ರ ಮೇಲೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಬೇರೆಯವ್ರ ಮಾತುಗಳನ್ನ ಕದ್ದು ಕೇಳಿಸ್ಕೋಬಾರ್ದು. ಅದು ಅಸಹ್ಯದ ನಡವಳಿಕೆ. ಅದು ಅಲ್ಲದೆ ಆಫೀಸ್ ಹೈಯರ್ ಅಥಾರಿಟೀಸ್ ಮಾತಾಡುವಾಗ ಕದ್ದು ಕೇಳಿಸ್ಕೊಳ್ಳೋದು ಆಫೀಸ್ ಎಥಿಕ್ಸ್ ವಿರುದ್ಧ. ಇನ್ನೊಂದ್ಸಲ ಈ ಥರದ ವಿಷಯಗಳು ನನ್ನ ಗಮನಕ್ಕೆ ಬಂದರೆ ಆಫೀಸಿಂದ ಒದ್ದು ಹೊರಗಡೆ ಹಾಕಬೇಕಾಗತ್ತೆ. ಅಯ್ಯಯ್ಯೋ, ಆಗ್ಲೇ ಟೈಮ್ ಆಗೋಗಿದೆ. ಪ್ರೀತು ಹೊರಟೋಗೋ ಮುಂಚೆ ನಾನಿಲ್ಲಿಂದ ಹೊರಟ್ಬಿಡ್ಬೇಕು. ಇಲ್ಲಾಂದ್ರೆ ಅವನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಕ್ಕೆ ನನ್ನ ಹತ್ರ ಮಾತುಗಳೇ ಇಲ್ಲ. ಆದಷ್ಟು ನಾನು ಅವನ್ನ ಅವಾಯ್ಡ್ ಮಾಡಲೇಬೇಕು. ಇವನು ಬೆನ್ನು ಹತ್ತಿದ ಬೇತಾಳ ಥರ ಕಾವೇರಿ ಹಿಂದೆನೇ ಇರ್ತಾನೆ ಯಾವಾಗಲೂ. ಅವಳ ಜೊತೆ ಒಂಟಿಯಾಗಿ ಮಾತಾಡೋಕ್ಕೂ ಆಗ್ತಿಲ್ಲ. ಕಾವೇರಿ ಸರ್, ಸಿಯೋ. ಡೌಟೇ ಇಲ್ಲ, ಇವಳನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಕನ್ಫರ್ಮ್ ಆಯಿತು. ಆಫೀಸ್ ಅವರ್ಸ್ ಆದಮೇಲೂ ಹೀಗೆ ನಿಲ್ಲದೆ ಹೋಗ್ತಿದ್ದಾಳೆ ಅಂದರೆ ಅಂತ ಅರ್ಜೆಂಟ್ ಏನಿರುತ್ತೆ? ಯಾಕೆ ಹೀಗೆ ಮಾಡ್ತಿದ್ದಾಳೆ ಇವಳು? ಗೊತ್ತೇ ಆಗ್ತಿಲ್ವಲ್ಲ.
ವಾವ್, ಎಂಥ ಐಡಿಯಲ್ ಪೇರ್ ಅಲ್ವಾ ಇಬ್ರದ್ದು. ಯದು, ನೋಡಿದ್ಯಾ, ಇಬ್ರು ಕಣ್ಕಣ್ಣಲ್ಲೇ ಮಾತಾಡ್ತಿದ್ರು. ಪಾಪ ಇಬ್ರು ಮೈನಾ ಹಕ್ಕಿಗಳ ಥರ ಹಾರಾಡ್ಕೊಂಡಿದ್ರು. ನೀನು ಅವರಿಬ್ಬರ ಮಧ್ಯೆ ಬಂದು ಅವ್ರ ರೆಕ್ಕೆ ಪಕ್ಕಗಳನ್ನೆಲ್ಲ ಕದರ್ಸಾಕ್ಬಿಟ್ಟೆ. ಅಲ್ಲ, ಇದು ನನಗೆ ಸರಿ ಅಂತ ಅನ್ಸತ್ತಾ? ಕೂಲ್ ಕೂಲ್ ಕೂಲ್. ನೀನು ಈ ಥರ ಎಲ್ಲ ಗುರಾಯಿಸಕ್ಕೆ ಹೋಗ್ಬೇಡ. ನೀನು ಈ ಥರ ಗುರಾಯಿಸಿದ ತಕ್ಷಣ ಸುಟ್ಟು ಬೂದಿ ಆಗಕ್ಕೆ ನಾನೇನು ಜಾತಕ ಪಕ್ಷಿ ಅಲ್ಲ. ಒಂದು ತಿಳ್ಕೊ, ಅವರು ನಿನ್ನ ಹೀಗೆ ಸಿಟ್ಟಿನಿಂದ ಉರ್ಕೊಂಡು ನೋಡ್ತಿರ್ತಾರೆ. ಪಾಪ ಅವ್ರ ಜೀವನದ ಬಗ್ಗೆ ಎಷ್ಟು ಕನ್ಸ್ಕೊಂಡಿದ್ರೋ ಏನೋ. ಆದರೆ ನೀನು ಅವರಿಬ್ಬರ ಮಧ್ಯೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಹೋಗಿ ಅವರಿಬ್ರನ್ನ ದೂರ ಮಾಡಿಬಿಟ್ಟೆ. ಅದೆಷ್ಟು ಶಾಪ ಹಾಕ್ತಿದ್ದಾರೋ ಏನೋ. ಹೋಗು ಹೋಗು, ಎಲ್ಲಿ ಹೋಗ್ತೀಯಾ? ನನ್ನ ಮಕ್ಕಳ ಒಬ್ಬೊಬ್ರು ನನ್ನ ಜೊತೆ ಹೇಗೆ ನಡ್ಕೊಂಡಿದ್ದೀರಾ ಅನ್ನೋದನ್ನ ನಾನು ಮರ್ತಿಲ್ಲ ಕಣ್ರೋ. ಎಲ್ರಿಗೂ ಸರಿಯಾಗಿ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ನನ್ನ ಕೆಲ್ಸಕ್ಕೆ ಬಾರ್ತು ಅನ್ನೋಂಥ ಹಗುರವಾಗಿ ನೋಡಬೇಡಿ. ಆ ಆದಿಶೇಷನ್ ದ್ವೇಷ 12 ವರ್ಷ, ಆದರೆ ಈ ಆದಿ ದ್ವೇಷ 100 ವರ್ಷ. ನೋಡ್ತಾ ಇರಿ ನಿಮ್ಗಳ ಜೀವನನ ಹೇಗೆ ಬರ್ಬಾದ್ ಮಾಡ್ತೀನಿ ಅಂತ. ಕಾವೇರಿ, 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 ಒಂದು ನಿಮಿಷ ನಾನು ಹೇಳೋದನ್ನ ಕೇಳಿಸ್ಕೋ. ಕಾವೇರಿ, ಸಾರಿ ಪ್ರೀತಮ್, ನಂಗೆ ಗೊತ್ತು ನಿಂಗೆ ಎಷ್ಟು ಬೇಜಾರಾಗಿದೆ ಅಂತ. ಆದರೆ ಏನು ಮಾಡಲಿ, ನಂಗೆ ಬೇರೆ ದಾರಿ ಇರಲಿಲ್ಲ. ಕಾವೇರಿ ಯಾವತ್ತಿದ್ರೂ ನನ್ನೋಳು. ನೀನು ಎಲ್ಲಿಂದಾನೋ ಬಂದವನು. ಇದಕ್ಕಿಂತ ಅಟ್ರಾಕ್ಟಿವ್ ಲೈಫ್ ನೀನು ನೋಡಿದ್ಯಾ. ಆದರೆ ನಾನು ಹಾಗಲ್ಲ. ಕಾವೇರಿ ಅನ್ನೋ ಬಾವಿ ಕಪ್ಪೆ ನಾನು. ನಂಗೆ ಇದನ್ನು ಬಿಟ್ಟರೆ ಬೇರೆ ಲೋಕ ಇಲ್ಲ. ಆದರೆ ನೀನು ಆದಷ್ಟು ಬೇಗ ಇದನ್ನೆಲ್ಲ ಮರೆತು ವಾಪಸ್ ನಿನ್ನ ಮೊದಲಿನ ಲೈಫ್ಗೆ ಅಡ್ಜಸ್ಟ್ ಆಗ್ತೀಯ ಅನ್ನೋ ನಂಬಿಕೆ ನನಗಿದೆ.